ಮುತ್ತಿನಕೊಳ್ಳದ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ 14/1/2024 ರಥೋತ್ಸವ ಹಾಗೂ ಶ್ರೀಮಠದ ಭಕ್ತರ ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಬಳಗದವರಿಗೆ ಮತ್ತು ಜಿಲ್ಲಾ ಪತ್ರಿಕಾ ಬಳಗದವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳು ಶ್ರೀಮಠದ ವತಿಯಿಂದ. ಈಗ 3 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ದಿನಾಂಕ 14/1/2024 ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯೋತ್ಸವ ನಡೆಯುತ್ತಿದ್ದು, ಹಾಗೆಯೇ ದಿನಾಂಕ 15/1/2024 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ದಿನಾಂಕ 16/1/2024 ಸಮಾರೋಪ ಸಮಾರಂಭ ಇರುತ್ತದೆ. ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಅನೇಕ ಜನ ಗುರು ವರ್ಯರು ಮತ್ತು ರಾಜಕಾರಣಿಗಳು, ಕಲಾವಿದರುಗಳು, ಆಮೇಲೆ ಸಾಧಕರು ಕೂಡ ಸನ್ಮಾನದ ಕಾರ್ಯಕ್ರಮಗಳು ಇರುತ್ತವೆ. ಅದರ ಜೊತೆಗೆ ಈ ಒಂದು ಜಾತ್ರಾ ರಥೋತ್ಸವದಲ್ಲಿ ರಥಕ್ಕೆ ಪುಷ್ಪಾರ್ಚನೆಯನ್ನು ಡಾಕ್ಟರ್ RS ರಾಜು RSSನ ರಾಷ್ಟ್ರೀಯ ಯುವ ಘಟಕದ ಅಧ್ಯಕ್ಷರು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಹಾಗೆಯೇ ದಿನಾಂಕ 15 ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ವೀಣಾ ವಿಜಯಾನಂದ ಕಾಶ್ಯಪ್ನವರು ಈ ಕಾರ್ಯಕ್ರಮವನ್ನು 1ನೇ ದಿನದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಹಾಗೆಯೇ ದಿನಾಂಕ 15/1/2021 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದ್ದು, 2024 ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಶ್ರೀ ಕಲ್ಲಯ್ಯಜ್ಜನವರ ತುಲಾಭಾರದೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವರಾಜ್ S. ತಂಗಡಿ ಸಚಿವರು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅವರು ಕೂಡ ಆಗಮಿಸಲಿದ್ದಾರೆ. ಹಾಗೆಯೇ ವಿಜಯಾನಂದ S. ಕಾಶ್ಯಪ್ನವರ್ ಆಮೇಲೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ V. ಸೋಮಣ್ಣ ಮಾಜಿ ವಸತಿ ಸಚಿವರು ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ. ಹಾಗೆಯೇ GK ಗಿರೀಶ್ ಉಪ್ಪಾರ್ ಹಾಗೂ ಶಿವಕುಮಾರ್ ನಾಗರವಿಲೆ ಅಧ್ಯಕ್ಷರು ಕರ್ನಾಟಕ ಪ್ಲಸ್ ಕೌನ್ಸಿಲ್ ಬೆಂಗಳೂರು ಇವರು ಭಾಗವಹಿಸಲಿದ್ದಾರೆ. ಹಾಗೆಯೇ ಅನೇಕ ಜನ ರಾಜಕಾರಣಿಗಳು ಹಾಗೆ ಶ್ರೀಮತಿ ವೀಣಾ ವಿಜಯಾನಂದ ಕಾಶ್ಯಪ್ನವರು ಅವರು ಕೂಡ ಭಾಗವಹಿಸಲಿದ್ದಾರೆ. ಅನೇಕ ಜನರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಕಲಾವಿದರಿಗೆ ತಮ್ಮದೇ ಆದಂಥ ಕಾರ್ಯಕ್ರಮವನ್ನು ನೀಡುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಅಂದರೆ, ಈ ಪ್ರತಿ ವರ್ಷ ನೀಡುವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಾವು ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದ್ದು ಈಗಾಗಲೇ 10 ವರ್ಷಗಳಿಂದ ಕೊಟ್ಕೊಂಡು ಬಂದಿದ್ದೀವಿ. ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ಖ್ಯಾತ ಚಲನಚಿತ್ರ ನಟ ಶ್ರೀ ಶೋಭರಾಜ್ ಇವರಿಗೆ ನೀಡಲಾಗಿದೆ. ಸುಮಾರು 450 ಚಲನಚಿತ್ರಗಳಲ್ಲಿ ನಟಿಸಿ 730 ಚಲನಚಿತ್ರಗಳಲ್ಲಿ ನಟಿಸಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಎಲ್ಲ ಭಾಷೆಗಳಲ್ಲಿ ಚಿತ್ರೀಕರಣವನ್ನು ಮಾಡಿದ್ದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಇದು ಭಕ್ತರ ನಿರ್ಣಯವಾಗಿದೆ. ಆಮೇಲೆ ದಿನಾಂಕ 16 ಸಮಾರೋಪ ಸಮಾರಂಭಕ್ಕೆ ನಮ್ಮ ಶಿವಗಂಗೆಯ ಶ್ರೀಗಳಾದಂಥ ಷಡಸ್ಥಲ ಬ್ರಹ್ಮಳೆ ಶಾಂತಮಣಿ ಶಿವಾಚಾರ್ಯರು, ಹಾಗೆಯೇ ಅನೇಕ ಸ್ವಾಮೀಜಿಗಳು ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಶಾಸಕರು ಗಂಗಾವತಿ ಇವರು ನೆರವೇರಿಸಿಕೊಡಲಿದ್ದಾರೆ. ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಲಿದ್ದಾರೆ. ಮತ್ತು ಶ್ರೀಮತಿ ಮಂಜುಳಾ ಕರಡಿ BJP ನಾಯಕಿ ಕೊಪ್ಪಳ, ಹಾಗೆಯೇ ವಿಜಯಾನಂದ ಕಾಶ್ಯಪ್ನವರ್ ಹಾಗೂ ವೀಣಾ ವಿಜಯಾನಂದ ಕಾಶ್ಯಪ್ನವರ್ ಮತ್ತು ದೊಡ್ಡನಗೌಡ G. ಪಾಟೀಲ್ ಹುಣಗೂರು ಮಾಜಿ ಶಾಸಕರು ಇವರು ಕೂಡ ಭಾಗವಹಿಸಲಿದ್ದಾರೆ. ಹಾಗೆಯೇ ನವಲಿ ಹಿರೇಮಠರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಇದೊಂದು
ಸರ್ವಧರ್ಮ ಮಠವಾಗಿದ್ದು ಇಲ್ಲಿ ಯಾವುದೇ ರಾಜಕಾರಣಿ ನಡೆಯಂಗಿಲ್ಲ. ಪ್ರತಿಯೊಬ್ಬರು ಭಕ್ತರಾಗಿ ಬರ್ತಾ ಇದ್ದಾರೆ, ಭಕ್ತರಾಗಿ ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮ 3 ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದು, ಇದಕ್ಕೆ ತಾವೆಲ್ಲ ಪ್ರತಿ ವರ್ಷ ಹೇಗೆ ಸಹಕಾರ ಕೊಟ್ಕೊಂಡು ಬಂದಿದ್ದು ಪ್ರಚಾರದ ಮಾಧ್ಯಮ. ಇನ್ನೊಂದು ವಿಶೇಷ ಅಂದರೆ ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಮಾಧ್ಯಮ PRO ಆಗಿ ನಮ್ಮ ಪ್ರಭು ಗಂಜಾಳ ಅವರು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ವೀರೇಶ್ ಹಂಡಿಗೆ ಅವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ನೀವು ಕೇಳ್ಕೋಬಹುದು ಪ್ರಶ್ನೆಗಳನ್ನು. ಹಾಗೆಯೇ ನಮ್ಮ ಬಾಂಡ್ಗೆ ಅವರು ಕೂಡ, ನಮ್ಮ ಘನಶ್ಯಾಮ್ ಬಾಂಡ್ಗೆ, ಪ್ರತಿ ವರ್ಷವೂ ಕೂಡ ಅವರು ಒಬ್ಬ ಕಲಾವಿದರನ್ನು ಇಲ್ಲಿ ಕರ್ಕೊಂಡು ಬಂದು ತಮ್ಮದೇ ಆದಂಥ ಒಂದು ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅವರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ರಾಜು ನಾಡಗೌಡರವರು ಮತ್ತು ಮೇನ್ ಆಗಿ ಇನ್ನೊಂದು ಉತ್ಸವದ ಈ ಉಸ್ತುವಾರಿ ಎಲ್ಲ ಪ್ರತಿ ವರ್ಷ 10 ವರ್ಷದಿಂದ ಉಸ್ತುವಾರಿ ಮಾಡ್ಕೊಂಡು ಬಂದ ಸಂಗಪ್ಪ ಹುದ್ದಾರ್, ಪ್ರತಿಯೊಂದು ಆ ಕಾರ್ಯಕ್ರಮ ನಡೆಸ್ಕೊಂಡು ಬಂದಂಥ ಸಂಗಪ್ಪ ಹುದ್ದಾರ್ ಅವರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಬ್ಬರವರು ಮಂಜುಳಾ ರೇವಣಿಯವರು ಮತ್ತು ರೇಣುಕಾ ಬಂಗ್ಲಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಈ ಬಾರಿ ಅವರು ಕೂಡ ಕಾರ್ಯಕರ್ತರಾಗಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹಾಗೆ ನಮ್ಮ ವಿಲನ್